ಮೈಸೂರಿನಲ್ಲಿ ಪೂಜೆ ವಿಚಾರದಲ್ಲಿ ಮಾರಾಮಾರಿ ಸಂಭವಿಸಿದೆ ಅನ್ನೋ ಒಂದು ಮಾಹಿತಿ ಈಗ ನಮಗೆ ಲಭ್ಯವಾಗ್ತಾ ಇದೆ. ಪರಿಸ್ಥಿತಿ ನಿಯಂತ್ರಿಸಲಿಕ್ಕೆ ಲಘು ಲಾಠಿ ಚಾರ್ಜ್ ಕೂಡ ಮಾಡಲಾಗಿದೆ. ನಂಜನಗೂಡಿನ ಗಟ್ಟವಾಡಿಯ ಮಾರಮ್ಮನ ಜಾತ್ರೆಯಲ್ಲಿ ಈ ಒಂದು ಘಟನೆ ಸಂಭವಿಸಿದೆ. ಘರ್ಷಣೆ ವೇಳೆ ಇಬ್ಬರು ಯುವಕರಿಗೆ ಗಾಯಗಳಾಗಿವೆ. ನವೀಕರಣಗೊಂಡಿದ್ದ ದೇವಸ್ಥಾನದಲ್ಲಿ ಟೈಲ್ಸ್ ಮೇಲೆ ಕಾಯಿ ಒಡೆಯುವ ವಿಚಾರಕ್ಕೆ ಕಿರಿಕುಂಟಾಗಿದೆಯಂತೆ. ತಡೆಯೋಕೆ ಬಂದಂಥ ಯುವಕರ ಮೇಲೆನೆ ತೆಂಗಿನಕಾಯಿ ಒಡೆದು ಆಕ್ರೋಶವನ್ನು ವ್ಯಕ್ತಪಡಿಸಲಾಗಿದೆ. ಪೂಜೆನ ಯಾಕೆ ಮಾಡ್ತಾರೆ ಅನ್ನೋ ಉದ್ದೇಶವೇ ಮರೆತು ಹೋದಾಗ ಮೋಸ್ಟ್ಲಿ ಇವೆಲ್ಲ ಆಗ್ತವೆ ಅಂತ ಅನ್ಸುತ್ತೆ. ಯಾಕಂತ ಹೇಳಿದ್ರೆ ದೇವಸ್ಥಾನದಲ್ಲೂ ಈ ರೀತಿಯಾದಂಥ ಘಟನೆಗಳನ್ನು ನೋಡ್ತಾ ಇರ್ತೇವೆ. ಹೀಗಾಗಿ ನಮಗೆ ಉದ್ದೇಶ ಮರೆತು ಹೋದಾಗ ಇಂಥವೆಲ್ಲ ನಡೀತಾ ಇರ್ತವೆ. ಘರ್ಷಣೆ ವೇಳೆ ಇಬ್ಬರು ಯುವಕರಿಗೆ ಗಾಯಗಳಾಗಿದ್ದಾವಂತೆ. ಮೈಸೂರಿನಲ್ಲಿ ಇದು ನಡೆದಿರೋ ಘಟನೆ. ಪೂಜೆ ವಿಚಾರಕ್ಕೆ ಸಂಬಂಧಪಟ್ಟಾಗ ಮಾರಾಮಾರಿ, ಪರಿಸ್ಥಿತಿ ಲಘು ಲಾಠಿ ಚಾರ್ಜ್. ಎಂಥ ಅವಸ್ಥೆ ಬಂದಿದೆ ನೋಡಿ. ಎಲ್ಲ ನೆಮ್ಮದಿ ಬೇಕು ಅಂತ ಹೇಳಿ ದೇವಸ್ಥಾನಕ್ಕೆ ಹೋಗ್ತಾರೆ, ಆದರೆ ಅಲ್ಲಿಯೂ ಕೂಡ ಕಿರಿಕ್ ಮಾಡ್ಕೋತಾರೆ. ಅದು ಕ್ಷುಲ್ಲಕ ಕಾರಣಕ್ಕೆ, ಕಾಯಿ ಹೊಡೆಯುವ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ. ಅಫ್ಕೋರ್ಸ್ ಶುಚಿತ್ವವನ್ನು ಕಾಪಾಡಬೇಕು ಅನ್ನೋದರ ಮಟ್ಟಿಗೆ ಒಂದಿಷ್ಟು ಜಾಗೃತಿಯನ್ನು ಮೂಡಿಸಬೇಕಾಗಿರುತ್ತೆ. ಕಾಯಿ ಎಲ್ಲಿ ಬೇಕಲ್ಲಿ ಹೊಡಿಬಾರ್ದು ಅನ್ನೋ ವಿಚಾರಗಳನ್ನು ನಾವು ನೋಡ್ತಾ ಇರ್ತೇವೆ. ತಾವು ಕೂಡ ನೋಡ್ತಾ ಇದ್ರಿ TV5 ಎಕ್ಸ್ಕ್ಲೂಸಿವ್ ದೃಶ್ಯಾವಳಿಗಳಲ್ಲಿ. ಒಂದು ಕಾಯಿ ಹೊಡೆಯುವ ವಿಚಾರಕ್ಕೆ ಮನುಷ್ಯರನ್ನ ಹೊಡೆಯುವಂಥ ಒಂದು ಸ್ಥಿತಿ ಬರುತ್ತೆ ಅಂತ ಹೇಳಿದ್ರೆ ಇದಕ್ಕಿಂತ ಒಂದು ಕೆಟ್ಟ ವ್ಯವಸ್ಥೆನ ನಾವೆಲ್ಲೂ ಕೂಡ ನೋಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅನ್ಸುತ್ತೆ. ಮನೆ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್ ವೆರಿ ಗುಡ್ ಮಾರ್ನಿಂಗ್. ಏನ್ರಿ ಇದು ಕಾಯಿ ಹೊಡೆ ವಿಚಾರಕ್ಕೆಲ್ಲ ಜಗಳ ಆಡ್ತಾರೆ ಅಂತ ಹೇಳಿದ್ರೆ ಪೂಜೆ ಯಾಕೆ ಮಾಡ್ತಾರೆ ಅನ್ನೋ ಉದ್ದೇಶವೇ ಗೊತ್ತಿಲ್ಲ. ಯುವಕರ ಮೇಲೆನೆ ಈಡ್ಗಾಯಿ ಹೊಡೆಯಕ್ಕೆ ಶುರು ಮಾಡಿಬಿಟ್ರೆ ಹೆಂಗೆ? ವೆರಿ ಗುಡ್ ಮಾರ್ನಿಂಗ್ ರಾಘವ್. ಖಂಡಿತ ಈ ಕಡೆ ನೋಡಿದ್ರೆ ನಿಜಕ್ಕೂ ಕೂಡ ಒಂದ್ ರೀತಿಯಲ್ಲಿ ಬೇಸರ ಆಗುತ್ತೆ. ಯಾಕಂದ್ರೆ ಧಾರ್ಮಿಕ ಸ್ಥಳಗಳಿಗೆ ಹೋಗಿ ನಾವು ಪೂಜೆ ಪುನಸ್ಕಾರಗಳನ್ನ ಮಾಡಿ ಮನಸ್ಸಿಗೆ ನೆಮ್ಮದಿಯನ್ನ ಪಡ್ಕೋಬೇಕು, ಒಂದಷ್ಟು ಶಾಂತಿ ಜೊತೆಗೆ ಒಂದಷ್ಟು ಬೇಡಿಕೆಗಳನ್ನ ಇಟ್ಟು ಅದನ್ನ ಈಡೇರಿಸಬೇಕು ಅನ್ನೋ ಒಂದು ನಂಬಿಕೆಯನ್ನ ಇಟ್ಕೊಂಡು ಹೋಗ್ತೀವಿ. ಆದ್ರೆ ಇವತ್ತಿನ ನೋಡ್ತಾರೆ ನಿಜಕ್ಕೂ ದೇವಸ್ಥಾನಕ್ಕೆ ಯಾಕಪ್ಪ ಹೋಗ್ಬೇಕು ಅನ್ನೋ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಯಾಕಂದ್ರೆ ಕಾಯಿನ ಹೊಡೆಯುವಂತ ಸಂದರ್ಭದಲ್ಲಿ ಹೊಡೆಯುವಂತ ಕಾಯಿನ ಈಗ ತಲೆ ಹೊಡ್ಕೊಂಡು ಈಗಾಗಲೇ ಜಗಳ ಆಡ್ತಿರುವಂತದ್ದು. ಅಂದ್ರೆ ಒಂದು ಟೈಲ್ಸ್ ಗಳನ್ನ ಹಾಕಿ ಸುಸಜ್ಜಿತವಾಗಿ ದೇವಸ್ಥಾನವನ್ನ ಈಗಾಗಲೇ ಅಭಿವೃದ್ಧಿ ಪಡಿಸ್ತಾ ಇದ್ದಾರೆ. ಅದೇ ಒಂದು ದೇವಸ್ಥಾನದಲ್ಲಿ ಬಂದಂತವ್ರು ಕೆಲವರು ಈಗಾಗಲೇ ಟೈಲ್ಸ್ಗೆ ನಾನು ಕಾಯಿನ ಹೊಡಿತೇನೆ, ಇದು ದೇವಸ್ಥಾನ ಅಲ್ವಾ ಅನ್ನೋ ಒಂದು ಮಾತುಗಳನ್ನ ಆಡಿದ್ದಾರೆ. ಹೀಗೆ ಮಾತಿಗೆ ಮಾತು ಬೆಳೆದು ಒಂದು ದೊಡ್ಡ ಪ್ರಮಾಣದಲ್ಲಿ ಗಲಾಟೆ ಆಗುತ್ತೆ. ನಂತರ ಮಾರಾಮಾರಿಗೆ ಇದ್ದಂತ ಕೈಯಲ್ಲಿದ್ದಂತ ಕಾಯಿಗಳನ್ನ ತೆಗೆದುಕೊಂಡು ನಂಜನಗೂಡಿನ ಗ್ರಾಮದಲ್ಲಿ ಒಂದು ಕಿತ್ತಾಟವನ್ನ ಮಾಡ್ತಾರೆ. ನಂತರದಲ್ಲಿ ಸ್ಥಳದಲ್ಲಿ ಇದ್ದಂತ ಪೊಲೀಸರು ಅವರನ್ನ ಎಷ್ಟೇ ಒಂದು ನಿಯಂತ್ರಣಕ್ಕೆ ತಂದ್ರೂ ಕೂಡ ಯಾರು ಕೂಡ ಮಾತುಗಳನ್ನ ಕೇಳೋದಿಲ್ಲ. ಈ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ಅನ್ನು ಕೂಡ ಈಗಾಗಲೇ ಮಾಡಿರುವಂತದ್ದು. ಸದ್ಯದ ಮಟ್ಟಿಗೆ ಇಬ್ಬರಿಂದ ಮೂವರಿಗೆ ಈಗಾಗಲೇ ಗಂಭೀರವಾದ ಗಾಯಗಳಾಗಿರುವಂತದ್ದು. ಅಂದ್ರೆ ಹೊಡೆದಂತ ಕಾಯಿ ಏನಿತ್ತು ತಲೆ ಮೇಲೆ ನೇರವಾಗಿ ಬಿದ್ದಿರೋ ಹಿನ್ನೆಲೆಯಲ್ಲಿ ತಲೆಗೂ ಕೂಡ ಸಾಕಷ್ಟು ಪೆಟ್ಟಾಗಿರುವಂತದ್ದು ರಾಘವ್. ಓಕೆ, ಈಗ ಅಲ್ಲಿ ಬೋರ್ಡ್ ಗಿಡೇನಿಲ್ವಾ? ಇಲ್ಲಿ ಕಾಯಿ ಇಲ್ಲಿ ಹೊಡಿಬೇಕು, ಇಲ್ಲಿ ಹೊಡಿಬಾರ್ದು, ಆ ತರ ಏನು ಅಲ್ಲಿ ನಿಯಮಗಳೇನಿಲ್ವಾ ಸುರೇಶ್? ರಾಘವ್, ಎಲ್ಲಾ ನಿಯಮಗಳು ಕೂಡ ಇದೆ, ಬೋರ್ಡ್ ಫಲಕಗಳನ್ನು ಕೂಡ ಹಾಕಿದ್ದಾರೆ. ಆದ್ರೆ ಅಲ್ಲಿರೋರು ಕೆಲವರು ಈ ಒಂದು ಜಾತಿ ಭೇದ ಇದನ್ನ ಮಾಡ್ಕೊಂಡಿರುವಂತದ್ದು. ಸವರ್ಣೀಯರು ಬೇರೆ, ದಲಿತರು ಬೇರೆ, ಈ ರೀತಿಯಾಗಿ ಒಂದು ಮಾಡ್ಕೊಂಡಿದ್ದಾರೆ ಕೆಲವೊಂದು ಗುಂಪುಗಳು. ಸುರೇಶ್, ನಿಮ್ಮ ಪ್ರಕಾರ ಈಗ ಓಕೆ ಸುರೇಶ್, ಐ ಗಾಟ್ ಇಟ್. ಈಗ ಕೇವಲ ಕಾಯಿ ಹೊಡೆಯೋಕೆ ವಿಚಾರಕ್ಕೆ ಹಿಂಗಾಗಿದೆ ಅಂತ ಅನ್ಸುತ್ತಾ, ಅದು ಬೇರೆ ಏನಾದ್ರು ದ್ವೇಷ ಇದೆ ಅಂತ ಅನ್ಸುತ್ತಾ ಸುರೇಶ್? ರಾಘವ್, ಆ ಒಂದು ಗ್ರಾಮದಲ್ಲಿ ಹೆಚ್ಚಿನದಾಗಿ ಸವರ್ಣೀಯರು ಮತ್ತೆ ದಲಿತರು ಏನಿದ್ದಾರೆ ಅವರ ಒಂದು ಪರವಾಗಿ ಆಗಿಂದಾಗಿ ಈ ರೀತಿಯ ಗಲಾಟೆಗಳು ನಡೀತಾ ಇರುತ್ತೆ. ಸೊ ಆ ಒಂದು ಗಲಾಟೆಯ ಒಂದು ಮತ್ತರ ಇವತ್ತು ಈ ರೀತಿಯಾಗಿ ತೀರಿಸಿಕೊಂಡಿರುವಂತದ್ದು ಮತ್ತೊಂದು ಗುಂಪಿನವರು. ಸೊ ಹಾಗಾಗಿ ಮತ್ತೊಂದು ಗುಂಪಿನ ಮಾದೇವ ಸ್ವಾಮಿ, ಮಂಜು ಈಗಾಗಲೇ ಏನಿದ್ದಾರೆ ಅವರು ಈಗಾಗಲೇ ತೀವ್ರವಾಗಿ ಗಾಯಗೊಂಡಿರುವಂತವ್ರು. ಈ ಹಿಂದೆನೂ ಕೂಡ ಗಲಾಟೆಗಳು ನಡೀತಾನೆ ಇತ್ತು ಆ ಒಂದು ಗ್ರಾಮದಲ್ಲಿ. ಆ ಒಂದು ಗಲಾಟೆಯ ಎಫೆಕ್ಟ್ ಕಾಯಿ ಹೊಡೆಯೋದರ ಮೂಲಕವಾಗಿ ಹೊಸ ಟೈಲ್ಸ್ ಮೇಲೆ ಹೊಡಿಬಾರ್ದು ಅನ್ನೋ ಒಂದು ಸಣ್ಣ ಒಂದು ತಿಳುವಳಿಕೆಯ ಮಾತು ಈ ಒಂದು ದೊಡ್ಡ ಪರಿಯಾದಂತ ಒಂದು ಗಲಾಟೆಗೆ ಆ ಒಂದು ಗ್ರಾಮ ಸಾಕ್ಷಿಯಾಗಿರುವಂತದ್ದು. ಥ್ಯಾಂಕ್ ಯು ಸುರೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.